ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ದಶಮಿ, ವಿಜಯದಶಮಿ. ಮೈಸೂರಿನಲ್ಲಿ ಈ ವಿಜಯದಶಮಿಯ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡುತ್ತಾರೆ. ಜೊತೆಗೆ ವೈಷ್ಣವಾಲಯಗಳಲ್ಲಿ ತುಂಬ ವಿಶೇಷವಾಗಿ ಈ ದಶಮಿಯನ್ನು ಆಚರಣೆ ಮಾಡುತ್ತಾರೆ. ರಾಮ ಈ ವಿಜಯದಶಮಿಯನ್ನು ಆಚರಣೆ ಮಾಡಿದ್ದ. ಇನ್ನು ಬಲಿಚಕ್ರವರ್ತಿ ತ್ರೇತಾಯುಗದಲ್ಲಿ ಇದನ್ನು ಆಚರಣೆ ಮಾಡಿದ್ದ. ಅರ್ಜುನ ಇದನ್ನ ವಿಜಯಕ್ಕಾಗಿ ಆಚರಣೆ ಮಾಡಿದ್ದ. ಇವೆಲ್ಲ ನಿಮಗೆ ಗೊತ್ತಿದೆ. ಅಂತಹದಕ್ಕಾಗಿ ಬನ್ನಿ ಮರದ ಬಳಿ ಹೋಗಿ ಆ ಬನ್ನಿ ಎಲೆಯನ್ನು ತೆಗೆದುಕೊಂಡು ಬಂದು ಹಿರಿಯರಿಗೆ ಕೊಟ್ಟು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳತಕ್ಕಂತಹ ಈ ಬನ್ನಿಯ ಬಗ್ಗೆ ಈಗಾಗಲೇ ನಾನು ಬಹಳಷ್ಟು ತಿಳಿಸಿಕೊಟ್ಟಿದ್ದೇನೆ. ಅಂತಹ ಅದ್ಭುತವಾಗಿರತಕ್ಕಂಥದ್ದು ಬನ್ನಿಯ ಮರ ವಿಶೇಷತೆ ಏನು ಅನ್ನೋದನ್ನ ನಮಗೆ ಬಲಿಚಕ್ರವರ್ತಿ ಶುಕ್ರಾಚಾರ್ಯರಿಂದ ಗೊತ್ತಾಗುವಂಥದ್ದು. ಈ ಸುಪ್ರಭಾತದಲ್ಲಿ ನನ್ನ ಪೂರ್ಣ ವಿಷಯ ತಿಳಿಸಲಿಕ್ಕೆ ಬರಲ್ಲ. ಅದಕ್ಕೆ ಒಂದಷ್ಟು ಶ್ಲೋಕವನ್ನು, ಒಂದಷ್ಟು ಸಾಮರಸ್ಯವಾಗಿ ನೀವು ಮಾಡಿಕೊಳ್ಳಲಿಕ್ಕೆ ಇರತಕ್ಕ ಸಂಪ್ರದಾಯದ ಒಂದು ತುಣುಕನ್ನಷ್ಟೇ ನಾನು ನಿಮಗೆ ಕೊಡಬಹುದು. ಪ್ರೀತಿಯ ಬಂಧುಗಳ, ಈ ದಿನ ನಿಮ್ಮ ಬದುಕಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ವಿಜಯದ ಪತಾಕೆಯನ್ನು ಆರಿಸಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಗೊತ್ತಾ? ಯಾರಿಗಾದರೂ ಕೂಡ ನಮ್ಮ ಕೈಲಾಗತಕ್ಕಂತಹದ್ದನ್ನ ದಾನ ಧರ್ಮವನ್ನೇ ಹೆಚ್ಚಿಗೆ ಹೇಳ್ತಾನೆ. ಸಹಾಯವನ್ನ ಏನಾದರೂ ಕೂಡ ಸಹಾಯ ಮಾಡತಕ್ಕಂತಹದ್ದು. ನೀವು ಏನೋ ಮಾತಾಡಿಕೊಂಡೇ ಕಾಲಹರಣ ಮಾಡೋದು ಸಮಂಜಸವಲ್ಲ. ಸಹಾಯ ಕೊಡಬೇಕು ಅಂತ ಹೇಳ್ತಾನೆ. ಸಹಾನುಭೂತಿ ಬೇರೆ, ಸಹಾಯ ಬೇರೆ. ಅದಕ್ಕಾಗಿ ವಸ್ತ್ರದಾನವೋ ಅಥವಾ ಅನ್ನದಾನವೋ ನಿಮಗೆ ಸಂಬಂಧಪಟ್ಟ ಏನು ಖುಷಿಯಿಂದ ಮಾಡಲಿಕ್ಕಾಗುತ್ತೋ ಅದೆಲ್ಲವೂ ಮಾಡಿ ವಿಜಯದಶಮಿಯಂದು ತಾಂಬೂಲದೊಂದಿಗೆ ಪಂಚಫಲಗಳನ್ನು ದಾನ ಮಾಡ್ತೀನಿ ಅಂತಂದ್ರೆ ನಿಮ್ದು ಯಾವುದೋ ಒಂದು ಕನಸಂತಲ್ಲ, ಅಲ್ಲಿ ವಿಜಯವನ್ನ ಮಾಡಿಕೊಳ್ಳುತ್ತೀರಿ. ಮರೆಯದೆ ಬನ್ನಿ ಎಲೆಗಳನ್ನ ಇವತ್ತು ಮನೆಗೆ ತರ್ತಾರೆ. ಈ ದಿನ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಆ ಶಮಿ ವೃಕ್ಷದ ಬಳಿ ಹೋದ ಕೂಡಲೇ ಒಂದು ಮಂತ್ರವನ್ನು ಹೇಳ್ಕೊಳ್ತಕ್ಕಂತಹದ್ದು. ಆ ಮಂತ್ರ ಎಲ್ಲರೂ ಕೂಡ ಹೇಳಿಕೊಳ್ಳಿ. ಅಂತಹ ವಿಜಯ ತಮ್ಮದಾಗಲಿ. ಶಮಿ ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶನಂ ಅರ್ಜುನ ಸದನದಾರಿ ರಾಮಸ್ಯ ಪ್ರಿಯದರ್ಶನಂ. ಶುಭಂ ಭೂಯಾತ್. ಒಳಿತಾಗಲಿ.